ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ದಿನಗಳಾದಮೇಲೆ ಊರಿಗೆ ಹೋಗ್ತಾ ಇದ್ದೀವಿ ವಿತ್ ನಮ್ಮ ಜೊತೆ. ಇವಳು ಜಸ್ಟ್ ಬಸ್ ಸ್ಟ್ಯಾಂಡ್ವರೆಗೂ ಬರ್ತಾಳೆ. ಅದಾದಮೇಲೆ ನಾವು ನಮ್ಮ ದುರ್ಗದ ಬಸ್ ಹತ್ಕೊಂಡು ಚನ್ನಗಿರಿಗೆ ಹೋಗಿಲ್ಲ, ದುರ್ಗದ ಬಸ್ ಹತ್ಕೊಂಡು ಚನ್ನಗಿರಿ, ಆಮೇಲೆ ಬೆಂಕಿಕೆರೆ, ಆಮೇಲೆ ನಮ್ಮೂರು. ನನಗೋಸ್ಕರ ಆಲ್ರೆಡಿ ನಿನ್ನೆ ಒಂದಿನ ಮುಂಚೆನೇ ಮೈಸೂರಿಂದ ನನ್ನ ತಮ್ಮ ಬಂದು ಕಾಯ್ತಾ ಇದ್ದಾನೆ. ನನ್ನ ಕರ್ಕೊಂಡು ಹೋಗ್ಬೇಕಂದ್ಬಿಟ್ಟು ಬೆಂಕಿಕೆರೆಯಲ್ಲಿ ಬಂದ ತಕ್ಷಣ ಫೋನ್ ಮಾಡು, ನಾನು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿ ನಮ್ಮ ಅಪ್ಪಾಜಿನೂ ಹೇಳ್ತಿತ್ತು, ನಿನ್ನ ತಮ್ಮ ನೀನು ತುಂಬ ಮಿಸ್ ಮಾಡ್ಕೊತಿದ್ದಾನೆ, ಬೇಗ ಬಂದುಬಿಡು ಅಂತ. ಅದಕ್ಕೆ ನಾನು ಇವಾಗ ಹೊರಟು ಬೇಗ 1 ಅವರ್ ಆಗುತ್ತೆ ಚನ್ನಗಿರಿ ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ. ಅದನ್ನು ಮುಗಿಸಿ ನನಗೋಸ್ಕರ ಕಾಯ್ತಿದ್ದ ಅಮ್ಮ, ತಂಗಿ, ಅಮ್ಮ ಅದೆಲ್ಲ ತೋರಿಸ್ತೀನಿ. ಏನು ಗೊತ್ತಾ, ಕೆಲವೊಂದು ಸಲ ಬಸ್ಸಿಗೆಲ್ಲ ತುಂಬ ಕಾಯ್ಬೇಕಾದ್ರೆ ಬರೋದೇ ಇಲ್ಲ, ಏನೂ ಇಲ್ಲದೆ ಇರ್ಬೇಕಾದ್ರೆ ಸುಮ್ಮನೆ ಕೂತಾಗೆಲ್ಲ ಎಷ್ಟು ಬಸ್ಗಳು ಬರುತ್ತೆ. ಅಷ್ಟು ದೂರದಿಂದ ನಂಜಪ್ಪನಹಳ್ಳಿಯಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ, ಇನ್ನೂ ಬಸ್ಸೇ ಬಂದಿಲ್ಲ. ಅದಕ್ಕೆ ಸಾಕಾಗ್ತಿಲ್ಲ. ನೋಡಿ, ದೃಷ್ಟಿ ಯಾರು ತೆಗಿತಾರೆ ಅಷ್ಟೇ. ನನಗೆ ಊರಿಂದ ಬಂದ ತಕ್ಷಣ ನಮ್ಮ ಅಮ್ಮನ ಹತ್ರ ದೃಷ್ಟಿ ತೆಗಿಸ್ಕೊಳೋದೇ ಒಂದು ಕ್ರೇಜ್. ಸುಮ್ಮನೆ ಯಾಕಂದರೆ ನನ್ನ ತಮ್ಮ ಊರಿಂದ ಬಂದರೆ ಅವ್ರೇನು ಅಷ್ಟೊಂದು ಇದು ಮಾಡಲ್ಲ. ನಾನು ಆ ಊರಿಂದ ಬರ್ತೀನಲ್ಲ ಅಂದ್ಬಿಟ್ಟು ನನಗೆ ದೃಷ್ಟಿ ಆಗಿದೆ ಅಂತಲ್ಲ ಇದ್ರರ್ಥ, ನನಗೆ ಒಂಥರ ಇಷ್ಟ ದೃಷ್ಟಿ ತೆಗೆಸ್ಕೊಳ್ಳೋದು. ಗಾಯ್ಸ್, ನಂಗೆ ಬಂದ ತಕ್ಷಣ ನಮ್ಮಮ್ಮ ಏನು ಕೆಲಸ ಕೊಟ್ಟಿದ್ದಾರೆ ಗೊತ್ತಾ, ತೊಲೆ ಗೊತ್ತಬೇಕಂತೆ ನಮ್ಮಮ್ಮಂಗೆ. ನಾಳೆ ಹಬ್ಬ ಅಂದ್ಬಿಟ್ಟು ಫುಲ್ಲು ಏನು ಹಚ್ತಾ ಇರೋದು, ಫುಲ್ಲು ತಲೆಗೆ ಕಲರೆಲ್ಲ ಹಚ್ಚಿ ತಲೆ ಸ್ನಾನ ಮಾಡಿಕೊಂಡು ನಮ್ಮಮ್ಮ ನಾಳೆಗೆ ಇವಾಗಲೇ ರೆಡಿ ಆಗ್ತಿದ್ದಾರೆ. ಅಲ್ಲಿ ನವೀನಣ್ಣು ಮಾತಾಡ್ಸೋ ಏನಾದರೂ ಬೇಡ, ಕೈ ಹಿಡ್ಕೊಂಡಂದು ನೀನು ಹಿಡ್ಕೊಳಲ್ಲ ಅಂತ ನಾನೇ ಹಿಡ್ಕೊಂತೀನಿ. ಚಪ್ಪಳಕ್ಕೆ ನೋಡ್ತಾರೆ ನಾವು ಯಾಕಂದ್ರೆ ನೀನು ಹೊಡಿಲಿ ಅಲ್ಲಿ ಕಸ ಹೊಡಿಲಿ ಬೇಡ ಈಗ ಬರ್ತದೆ. ಈಗ ಬೋಗ್ರಾಗೆ ಹೋಗೋದು ಬೆಂಗಳೂರಿಗೆ ಫೀಸಿಗೆ ಇಟ್ಕೊಂಡ್ರೆ ಅಲ್ಲೇ ಇಲ್ಲಿ ಕಸನ ಕ್ಲಿಯರ್ ಆಗಿಲ್ಲ, ಅಲ್ಲೇ ಕಸ ಎಲ್ಲ ಬಿಡು. ನೀನು ಏನು ಅದೇನು ಹೊಡಿಸಿ ಇಲ್ಲದ ಕಸ ಹೊಡಿ ಆಯ್ತು ಇನ್ನು ಹೊಡಿಯಂತೆ ಇದೆಲ್ಲ ಏನಂತಾರೆ ಸುಮ್ಮನೆ ಆ ಥರ ಅಲ್ಲ. ಯಾರು ಕುಳಿತಾರಲ್ಲ ಇಲ್ಲಿ ಇಷ್ಟು ಕಸ ಐತೆ ಗೈಸ್, ಕಸನೇ ಇಲ್ಲ ಅಂತ ಹೇಳ್ತೈತೆ ನಮ್ಮ ಅಪ್ಪಾಜಿ.
ಇದಿಷ್ಟು ನಾನು ಸಂಜೆ ಆದ ತಕ್ಷಣ ನನಗೆ ಒಂಥರ ಖುಷಿ. ಇದು ಮನೆ ಒಳಗಡೆ 6 ಗಂಟೆ ಆಗೋದಕ್ಕಿಂತ ಮುಂಚೆನೇ ಇದಿಷ್ಟು ಕಟ್ಟೆಗಳನ್ನ ನೀಟಾಗಿ ಗುಡಿಸಿ ಇಲ್ಲೆಲ್ಲ ನೀರು ಹಾಕಿ ಇಲ್ಲೆಲ್ಲ ನೀರು ಚಿಮುಕಿಸಿ, ಇದು ನಮ್ಮ ಏರಿಯಾ. ಆವಾಗಿನ ಕಾಲದಲ್ಲೆಲ್ಲ ನೋಡ್ತಿದ್ರಲ್ಲ ಇದು ಖಾರದ್ದು. ಮತ್ತು ಇದು ನಮ್ಮ ಅತ್ತೆ ಬೆಳೆಸಿರೋ ದಾಸವಾಳದ ಗಿಡ. ಇಲ್ಲಿ ನೀರು ಕಾಯಿಸ್ತೀವಿ. ಇದು ನಮ್ಮ ಅಂಗಡಿ. ಇದು ಚೋಟ ಮೋಟ ಪುಟಾಣಿ ಮನೆ. ಹಲೋ, ಗುಡ್ ಈವ್ನಿಂಗ್ ಗಾಯ್ಸ್. ನಾನಿವತ್ತು ನಮ್ಮೂರಲ್ಲಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಊರಿಗೆ ಇಲ್ಲಿಗೆ ಬರೋದೇ ತುಂಬ ಅಪರೂಪ. ಯಾಕಂದರೆ ಚನ್ನಗಿರಿಯಿಂದ ಈ ಕಡೆ ಏನಿದೆ ಬೆಂಕಿಕೆರೆ, ಆಮೇಲೆ ಇನ್ನು ಯಾವ್ಯಾವ ಊರುಗಳಿದ್ದಾವೆ ಅವೆಲ್ಲ ಫುಲ್ಲು ಬಯಲುಸೀಮೆ. ಈ ಕಡೆ ಫುಲ್ಲು ಆ ಚನ್ನಗಿರಿಯಿಂದ ಆ ಕಡೆ ಎಲ್ಲ ಮಾವಿನಕಟ್ಟೆ, ಮಾಡಾಳು, ಮತ್ತು ಅಜ್ಜಿಹಳ್ಳಿ, ಈ ಊರುಗಳಲ್ಲೆಲ್ಲ ಅಷ್ಟೊಂದು ಏನೂ ಇಲ್ಲ, ಬಿಸಿಲು ಆ ಥರ. ಅದು ಒಂಥರ ಮಲೆನಾಡು ನೇಚರಿಗೆ ಹೊಂದ್ಕೊಳ್ಳುತ್ತೆ. ಬಟ್ ಚನ್ನಗಿರಿಯಿಂದ ಈ ಕಡೆ ಏನುಗಳಿದ್ದಾವೆ ಊರುಗಳು, ಇದು ಫುಲ್ಲು ಬಿಸಿಲು. ಬಯಲುಸೀಮೆ ಅಂದರೆ ಬಯಲುಸೀಮೆ. ನನ್ನ ಸಂಜೆ ಬಸ್ ಇಳಿದು ಮಧ್ಯಾಹ್ನ ಬಸ್ ಇಳಿದು ಬರೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗ್ಬಿಟ್ಟಿತ್ತು. ಇನ್ನೊಂದು ನಾನು ಊರಿಗೆ ತುಂಬ ಬರದೇ ಇರೋದಕ್ಕೆ ರೀಸನ್ನೇ ಈ ಊರಿನ ನೇಚರು ಮತ್ತು ಬಿಸಿಲು ವಾತಾವರಣ ನನಗೆ ಸೆಟ್ ಆಗೋಲ್ಲ. ಈ ಊರಲ್ಲಿ ಒಂದು 2-3 ದಿನ ಇದ್ದು ಅಂದರೆ ಫುಲ್ಲು ಪಿಂಪಲ್ಸು ಎಲ್ಲ ಆಗಿಬಿಡುತ್ತೆ. ಬಟ್ ಇಟ್ಸ್ ಓಕೆ. ನನಗೇನು ಖುಷಿ ಅಂದರೆ ನಮ್ಮ ಊರಿಗೆ ಬಂದಾಗ ನಾನು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಮತ್ತು ಹೊರಗೆ ಕಟ್ಟೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಕ್ಕೆಲ್ಲ ನನಗೆ ತುಂಬ ಇಷ್ಟ. ಅಮ್ಮ, ನಾನು ಯಾವಾಗಲೂ 7:15 ಊಟ ಮಾಡ್ತಿದ್ದೆ. ಅಷ್ಟರಲ್ಲಿ ಯಾಕೆ ಇವತ್ತು ಲೇಟಾಗಿ ಮಾಡ್ತಿದ್ಯಾ? ತಡಿ, ನಾನು ಏನೇನೋ ಮಾಡ್ಕೊಂತೀನಿ ಸರ್ ಲೇಟಾಗಿ. ಇನ್ನೇ ಬೆಂಡೆಕಾಯಿ ಬೆಂಡೆಕಾಯಿ ಹುಡ್ದು ಸಾಂಬಾರು ಮಾಡಿ ನನಗೆ ಕೊಡೋ ಅಷ್ಟೊತ್ತಿಗೆ ಬೇಗ ಬೇಗ ಮಾಡಮ್ಮ. ಗಾಯ್ಸ್, ಕೊನೆಗೂ ನಮ್ಮಮ್ಮ ಊಟ ಕೊಟ್ಟೇ ಬಿಟ್ಟರು. ಬೆಂಡೆಕಾಯಿ ಸಾಂಬಾರು, ಅನ್ನ. ಇವಾಗ ಸ್ವಲ್ಪ ಹೊಟ್ಟೆ ಹಸಿವು ಕಡಿಮೆ ಅನ್ನಿಸ್ತಾ ಇದೆ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಹಬ್ಬದ ತಯಾರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್.